ಗೌರಿಬಿದನೂರು ನಗರಸಭೆಗೆ ಹರಾಜಿನ ಮೂಲಕ 21.30 ಲಕ್ಷ ರೂಪಾಯಿ ಬಂಪರ್ ಆದಾಯ. ಗೌರಿಬಿದನೂರು ನಗರಸಭೆಯಲ್ಲಿ ನಡೆದ ವಿವಿಧ ಸುಂಕ ವಸೂಲಾತಿ ಹಕ್ಕುಗಳ ಬಹಿರಂಗ ಹರಾಜು ಪ್ರಕ್ರಿಯೆಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು, ನಗರಸಭೆಯ ಬೊಕ್ಕಸಕ್ಕೆ ಬರೋಬ್ಬರಿ 21,30,000 ರೂಪಾಯಿಗಳ ಆದಾಯ ಹರಿದುಬಂದಿದೆ. ನಗರಸಭೆಯ ಆಯುಕ್ತರಾದ ಕೆಜಿ ರಮೇಶ್ ಅವರ ನೇತೃತ್ವದಲ್ಲಿ ಈ ಹರಾಜು ಪ್ರಕ್ರಿಯೆ ನಡೆಯಿತು. ಗೌರಿಬಿದನೂರು ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಮೂಲಗಳ ಸುಂಕ ವಸೂಲಾತಿಗಾಗಿ ಇಂದು ಪಾರದರ್ಶಕವಾಗಿ ಬಹಿರಂಗ ಹರಾಜನ್ನು ಆಯೋಜಿಸಲಾಗಿತ್ತು. ನಗರಸಭೆ ಆಯುಕ್ತರಾದ ಕೆಜಿ ರಮೇಶ್ ಅವರ ಸಮ್ಮುಖದಲ್ಲಿ ನಡೆದ ಈ ಬಿಡ್ಡಿಂಗ್ನಲ್ಲಿ ಗುತ್ತಿಗೆದಾರರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಬಹಿರಂಗ ಹರಾಜಿನಲ್ಲಿ ಕೂಗಲಾದ ಮೊತ್ತದ ವಿವರ ಹೀಗಿದೆ. ದಿನದ ನಳವಳಿ ಸುಂಕ ಡೈಲಿ ಟೋಲ್ 15,10,000 ರೂಪಾಯಿ, ಸಂತೆ ಸುಂಕ 4,10,000 ರೂಪಾಯಿ, ಬಸ್ ನಿಲ್ದಾಣದ ಸುಂಕ 1,30,000 ರೂಪಾಯಿ, ಸಾರ್ವಜನಿಕ ಶೌಚಾಲಯ ನಿರ್ವಹಣೆ 80,000 ರೂಪಾಯಿ. ಒಟ್ಟಾರೆಯಾಗಿ ನಗರಸಭೆಗೆ ಈ ಹರಾಜಿನ ಮೂಲಕ 21,30,000 ರೂಪಾಯಿಗಳ ನಿರೀಕ್ಷಿತ ಆದಾಯ ಲಭ್ಯವಾಗಿದೆ. ಈ ಸಂಪೂರ್ಣ ಹರಾಜು ಪ್ರಕ್ರಿಯೆಯ ಸಮಯದಲ್ಲಿ ನಗರಸಭೆಯ ಅಧಿಕಾರಿಗಳು, ಮಾಜಿ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಪ್ರಕ್ರಿಯೆಯಿಂದ ನಗರಸಭೆಯ ಬೊಕ್ಕಸ ತುಂಬಿದ್ದು, ಈ ಅನುದಾನವು ನಗರದ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆಯಾಗಲಿ ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ಇದು ಆರ್ಆರ್ಎಸ್ ನ್ಯೂಸ್ ವಿಶೇಷ ವರದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆರ್ಆರ್ಎಸ್ ನ್ಯೂಸ್. ಬಹಿರಂಗ ಹರಾಜು ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಈ ಒಂದು ಬಹಿರಂಗ ಹರಾಜಿನಲ್ಲಿ ಸುಮಾರು ನಮಗೆ ಈ ದಿನ 21,30,000 ಆದಾಯ ಬಂದಿದೆ. ನೆಲವಳಿ ಸುಂಕ ವಸೂಲಾತಿ 15,10,000, ವಾರದ ಸಂತೆ 4,10,000 ಮತ್ತು ಪುರಸಭೆ ಬಸ್ ನಿಲ್ದಾಣ ಶುಲ್ಕ 1,30,000, ಶೌಚಾಲಯಗಳ ಶುಲ್ಕ ವಸೂಲಾತಿ 80,000. ಒಟ್ಟು ಟೋಟಲು 21,30,000 ಇವತ್ತು ಬಹಿರಂಗ ಹರಾಜಿನಲ್ಲಿ ಫೈನಲ್ ಆಗಿದೆ. ನಮಗೆ ಲಾಸ್ಟ್ ಕಳೆದ ಬಾರಿಗಿಂತ ಈ ವರ್ಷ ಸುಮಾರು ಒಳ್ಳೆಯ ಆದಾಯನೇ ಆಗಿದೆ. ಅದರಿಂದ ಎಲ್ಲ ಸಾರ್ವಜನಿಕರಲ್ಲಿ ತುಂಬ ಹೃದಯ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ.